ದಿನಗೂಲಿಯಿಂದ PCP ಆಗಿ PCPಯಿಂದ ಪ್ರಸ್ತುತ ಹೊರಗುತ್ತಿಗೆ ನೌಕರರುಗಳಾಗಿ ರಾಜ್ಯವ್ಯಾಪಿ ಅಂದರೆ 13 ಸರ್ಕಲ್ಗಳು 31 ಜಿಲ್ಲೆಯನ್ನು ಒಳಗೊಂಡಂತಹ 13 ಸರ್ಕಲ್ಲಲ್ಲೂ ಕರ್ತವ್ಯ ನಿರ್ವಹಿಸುತ್ತಿರುವಂತಹ ಎಲ್ಲ ನನ್ನ ನೌಕರರ ಅಣ್ಣ ತಮ್ಮಂದಿರಿಗೂ ನನ್ನ ನಮಸ್ಕಾರಗಳು. ಏನಂದರೆ ಈಗ ಎಲ್ಲ ಅಧಿಕಾರಿಗಳು ಅಂದರೆ ರೇಂಜ್ ಆಫೀಸರ್ಸ್ಗಳು DRFಗಳು ಎಲ್ಲ ಅವ್ರದ್ದೇ ಆದಂಥ ಒಂದು ಮೀಟಿಂಗ್ನಲ್ಲಿ ಮಾತಾಡ್ಕೊಂಡಿದ್ದಾರೆ. ಹಿರಿಯ ನೌಕರರುಗಳೆಲ್ಲರನ್ನು ತೆಗೆದು ಬಿಡೋಣ, ಅವರಿಗೆ ಮನಸೋ ಇಚ್ಛೆ ಬಂದಂಗೆ ಸೇರಿಸ್ಕೊಳ್ಳೋಣ. ಮತ್ತು ಇನ್ನೂ ಒಂದು ಮಾಹಿತಿ ಬಂದ ಹಾಗೆ ಹೊಸ ನೌಕರರುಗಳ ಹತ್ರ ಯಂಗ್ಸ್ಟರ್ಗಳ ಹತ್ರ ಒಬ್ಬೊಬ್ಬರ ಹತ್ರ 10,000 20,000 30,000 50,000ವರೆಗೂ ಇಸ್ಕೊಂಡು ಅವರು ಸೇರಿಸ್ಕೊತಾ ಇದ್ದಾರೆ. ಹಳಬರಿಗೆ ಅನುದಾನ ಇಲ್ಲ ಅಂತ ತೆಗೆದುಹಾಕ್ತಿದ್ದಾರೆ ಅನ್ನೋ ಒಂದು ಸಂಘಕ್ಕೆ ಮಾಹಿತಿ ಬಂದಿದೆ. ದಯಮಾಡಿ ಎಲ್ರಿಗೂ ನಾನೊಂದು ಕಿವಿ ಮಾತು ಹೇಳ್ತಾ ಇದ್ದೀನಿ, ಅರ್ಥ ಮಾಡ್ಕೊಳ್ಳಿ. ಯಾವುದೇ ಅಧಿಕಾರಿ ನಿಮಗೆ ಅಲಾಟ್ಮೆಂಟ್ ಇಲ್ಲ ಹೋಗಿ ಅಂತ ಹೇಳಿದರೆ ನೀವು ಬರಬೇಡಿ ಅಲ್ಲಿಂದ. ಯಾವ ನೆಡುತೋಪಿನಲ್ಲಿ ಎಲ್ಲಿ ಅಲಾಟ್ಮೆಂಟ್ ಐತೆ ಅಲ್ಲಿಗೆ ಹೋಗಿ ನೀವೇ ವಾಲಂಟ್ರಿಯಾಗಿ ಹೋಗಿ ಕೆಲಸ ಮಾಡಿ. ಇಲ್ಲ ಅವ್ರ ಕೈಯಿಂದ ಬರ್ಕೊಡ್ಬೇಕು ಲಿಖಿತ ರೂಪದಲ್ಲಿ. ಏನಂತ, ನೀನು ಇಂಥ ವಲಯ ಕಚೇರಿನಲ್ಲಿ ವ್ಯಾಪ್ತಿಯಲ್ಲಿ ಬರುವಂತಹ ನೆಡುತೋಪುಗಳಲ್ಲಿ ಇಂತಿಂಥ ನೆಡುತೋಪು ಸ್ಥಳದಲ್ಲಿ ಇಷ್ಟಿಂದ ಇಷ್ಟು ವರ್ಷ ನಿರಂತರವಾಗಿ ಕರ್ತವ್ಯ ನಿರ್ವಹಿಸಿದಿರಿ, ಆದರೆ ಈಗ ಅನುದಾನದ ಕೊರತೆಯಿಂದ ನಿಮ್ಮನ್ನು ಕೆಲಸದಲ್ಲಿ ಮುಂದುವರ್ಸೋಕ್ಕಾಗ್ತಿಲ್ಲ ಅಂತ ಒಂದು ದೃಢೀಕರಣ ಪತ್ರ ಕೊಡಲಿ. ಆ ಪತ್ರ ಕೊಟ್ಟಾಗ ಈಚೆಗೆ ಬನ್ನಿ. ಅಲ್ಲಿವರೆಗೂ ಯಾರು ಈಚೆಗೆ ಬರಬೇಡಿ. ಅವ್ರ ಸಂಬಳ ಕೊಡದಿದ್ರೂ ಪರವಾಗಿಲ್ಲ. ಯಾರು ತೆಗಿತಾರೆ, DRFO ತೆಗಿತಾರ, RFOಗೆ ನೀವು ಕೆಲಸ ಮಾಡ್ತಿರುವಂತಹ ಫೋಟೋಗಳನ್ನ ಹಾಕಿ, ACFಗಳಿಗೆ ಹಾಕಿ, CCFಗೆ ಹಾಕಿ, DFOಗಳಿಗೆ ಹಾಕಿ, PCCFವರೆಗೂ ಹಾಕಿ. ಪ್ರತಿದಿನ ನೀವೇನು ಕೆಲಸ ಮಾಡ್ತೀರೋ ಅದು ವಾಟ್ಸಪ್ಪಲ್ಲಿ ಹಾಕಿ. ನಂತರದಲ್ಲಿ ಅವರ ಸಂಬಳ ಕೊಡಲಿ ಬಿಡಲಿ. ಈಗ ಸಾಲು ಮರದ ತಿಮ್ಮಕ್ಕಂಗೆ ಯಾವುದೇ PCCF ಆಗಲಿ, CCF ಆಗಲಿ, DCF ಆಗಲಿ, RFO ಆಗಲಿ ಸಂಬಳ ಕೊಟ್ಟು ಅವ್ರ ಕೆಲಸ ಮಾಡಿದವರಲ್ಲ. ಇವತ್ತು ಅವರು ಸ್ವಇಚ್ಛೆಯಿಂದ ನೆಡುತೋಪುಗಳನ್ನ, ರಸ್ತೆ ಬದಿ ಮರಗಳನ್ನ ಬೆಳೆಸ್ಬಿಟ್ಟು ಚರಿತ್ರೆಯಲ್ಲಿ ಹೆಸರಾದರು, ಹಿಸ್ಟ್ರಿನಲ್ಲಿ ಉಳ್ಕೊಂಡ್ರು. ಅದೇ ನಮೂನೆಯಲ್ಲಿ ನೀವು ಕೂಡ ಸಂಬಳ ಇಲ್ಲದಿದ್ರೂ ಪರವಾಗಿಲ್ಲ, ನಿಮ್ಮ ಮನೆಗಳ ಕೆಲಸದ ಜೊತೆಗೆ ಅರಣ್ಯನ ರಕ್ಷಣೆ ಮಾಡಿ, ಕಾಡನ್ನು ಉಳಿಸಿ. ಆ ಪುಣ್ಯ ನಿಮಗೆ ಬರುತ್ತೆ. ನಮಗೆ ಸಂಬಳ ಇಲ್ಲ ಅಂತ ವಾಪಸ್ ಬರೋಕ್ಕೆ ಹೋಗಬೇಡಿ. ಮತ್ತು ಹೊರಗುತ್ತಿಗೆ ಅಂತ ಹೇಳಿದ ಮೇಲೆ ಪ್ರತಿಯೊಬ್ಬರೂ ESI PFನ ಕೊಡಿ ಅಂತ ಹೇಳಿ ಸಂಬಂಧಪಟ್ಟ ಅಧಿಕಾರಿಗಳ ಹತ್ರ ಮಾತಾಡಿ. ಮತ್ತು ಇನ್ನೊಂದು APC ಕ್ಯಾಂಪ್ನಲ್ಲಿ ಕರ್ತವ್ಯ ನಿರ್ವಹಿಸ್ತಿದ್ದಂಥವ್ರಿಗೆ 24 ಗಂಟೆ ಟೈಮು ದುಡಿಸ್ತಾ ಇದ್ದಾರೆ. ಎಲ್ಲರೂ ಒಗ್ಗಟ್ಟಾಗಿ ತಾವೇ ಹೋಗಿ. ಇದೇ ಒಬ್ಬ DCF ಸಾಹೇಬರ ಜೊತೆ ಮಾತಾಡಿದಾಗ ಮಹಾನುಭಾವರು ಹೇಳಿದರು, 8 ಅವರಂಗೆ ಶಿಫ್ಟ್ ಡ್ಯೂಟಿ ಮಾಡಿಸಿ ಅಂದರೆ ಒಂದು ದಿನಕ್ಕೆ 9 ಜನ ಬೇಕಾಗ್ತಾರೆ. ಒಂದು ಕ್ಯಾಂಪ್ಗೆ 9 ಜನ ಬೇಕಾಗ್ತಾರೆ ನಿಮ್ಮ ಥರ ಮಾಡೋದಾದರೆ. ಯಾಕೆ ಅಂದರೆ 8 ಅವರ್ ಶಿಫ್ಟ್ ಡ್ಯೂಟಿ ಅಂತ ಅಂದರೆ ಒಬ್ಬೊಬ್ಬರೇ ಕಾಡಲ್ಲೆಲ್ಲ ಓಡಾಡೋಕ್ಕಾಗಲ್ಲ ಅನ್ನೋ ಒಂದು ಮಾತನ್ನ ಅವ್ರು ಹೇಳಿದರು. ಹಾಗಾದರೆ ಕಾಡಲ್ಲಿ ಒಬ್ಬೊಬ್ಬರೇ ಒಂದು ವಾಚರ್ ಓಡಾಡಬೇಕು ಅಂದರೆ ಗಾರ್ಡೆಲ್ಲಿ ಹೋಗಿರ್ತಾರೆ, ಫಾರೆಸ್ಟ್ರುಗಳೆಲ್ಲಿ ಹೋಗಿರ್ತಾರೆ. ಈಗ ಫಾರೆಸ್ಟ್ರು, ಗಾರ್ಡು, ಒಬ್ಬ ವಾಚರು, 3 ಜನ ಆದ್ರಲ್ಲ ಅವರೇ. ಇವ್ರ ಉದ್ದೇಶ ಏನು? ಗಾರ್ಡು, ಫಾರೆಸ್ಟು ಆರಾಮಾಗಿ ಸಂಬಳ ತಗೊಂಡು ಅವ್ರದ್ದು ಸ್ವಾಮಿ ಕಾರ್ಯ ಸ್ವಕಾರ್ಯ ಮಾಡ್ಕೊಂಡು ಆರಾಮಾಗಿರೋದು. ನೀವುಗಳು ಮಾತ್ರ 24 ಅವರ್ಸ್ ದುಡಿಯೋದು. ಯಾಕೆ? ಅವ್ರು ಕೊಡೋ ರೇಷನ್ ತಿಂದ್ಕೊಂಡು ದುಡಿತಿದ್ದೀರಾ. ಆದರೆ ನಿಮ್ಮ ಮನೆಯವ್ರಿಗೆ, ನಿಮ್ಮ ಕುಟುಂಬದವ್ರಿಗೆ, ನಿಮ್ಮನ್ನೇ ಅವಲಂಬಿಸ್ಕೊಂಡಿರುವಂತಹ ನಿಮ್ಮ ಮಕ್ಕಳುಗಳಿಗೆ ಅದನ್ನು ಫಸ್ಟ್ ನೀವು ಯೋಚನೆ ಮಾಡಿ. ಎಲ್ಲರೂ ಒಗ್ಗಟ್ಟಾಗಿ ಹೋಗಿ ನಿಮ್ಮ ಹಕ್ಕು ಬಾಧ್ಯತೆನ ನೀವು ಪಡ್ಕೊಳ್ಳಿ. ಅವ್ರು ತೆಗೆದುಹಾಕ್ತಾರೆ ಅಂತ ಅಂಜಬೇಡಿ. ನಿಮ್ಮದೇ ಆದಂಥ ಒಂದು ಸೈಡಲ್ಲಿ ಕೆಲಸನ ಸೃಷ್ಟಿ ಮಾಡ್ಕೊಳ್ಳಿ. ನೀವು ಕೆಲಸ ಮಾಡಿ, ನಿಮ್ಮನ್ನು ನಂಬಿರುವಂಥವ್ರಿಗೂ ಬೇಕಾದ್ರೆ ಉದ್ಯೋಗ ಕೊಡಿ. ಸುಮ್ಮನೆ ಇವ್ರ ಹತ್ರ ಅವ್ರು ಹೋದರು, ಅವ್ರು ತೆಗೆದುಹಾಕಿದ್ರು, ಮತ್ತು ಹೋದಾಗ ನೀವೇ ಕೆಲಸ ಮಾಡ್ತಿರ್ಬೇಕಾರೆ ಅವರೇನು ನಮಗೇನು ಮಾತಾಡ್ಸೋದಿಲ್ಲ ಅನ್ನೋ ಬೇಜಾರು ಬೇಡ. ನೀವು ನೆಂಟರಲ್ಲ, ಇಷ್ಟರಲ್ಲ, ಬಂಧು ಅಲ್ಲ, ಬಳಗಲ್ಲ. ನಿಮ್ಗೆ ಅವ್ರ ಕೆಲಸ ಹೇಳಬೇಕಾದದ್ದು ಏನೂ ಇಲ್ಲ. ಈಗ ಒಂದು ಮನೆ ಅಂದಮೇಲೆ ನಾವು ಕೆಲಸನ ನಾವೇ ನೋಡಿ ಹುಡ್ಕೊಂಡು ಮಾಡಬೇಕಾ ಹೊರತಾಗಿ ಮನೇಲಿರುವಂಥ ಹಿರಿಯವರಾಗಲಿ ಕಿರಿಯರಾಗಲಿ ನೀನು ಆ ಕೆಲಸ ಮಾಡು ಈ ಕೆಲಸ ಮಾಡು ಅಂತ ಯಾರೂ ಹೇಳಲ್ಲ. ಹಾಗಾಗಿ ನೆಡುತೋಪುಗಳಲ್ಲೂ ಕೂಡ ಅಷ್ಟೇ, ನೀವು ಹಿಂದಿನಿಂದ ಮಾಡ್ಕೊಂಬಂದಿರ್ತೀರ, ನಿಮಗೆ ಕೆಲಸ ಏನು ಅಂತ ಗೊತ್ತಿರ್ತದೆ. ಅವ್ರ ಸಂಬಳ ಕೊಡಲಿ ಬಿಡಲಿ, ನಿಮ್ಮ ಪಾಡಿಗೆ ನೀವು ಕೆಲಸ ಮಾಡಿ. ನೆಡುತೋಪು ಬಿಡೋಕ್ಕಂತೂ ಹೋಗಬೇಡಿ.
ಇದು ಏನು ನೀವು ಕೇಳಬೇಕಾಗಿರೋದು ಇಷ್ಟೇ, ಹಿರಿಯ ನೌಕರರುಗಳನ್ನ ಕರ್ತವ್ಯ ನಿರ್ವಹಿಸೋದಕ್ಕೆ ಅವಕಾಶ ಮಾಡಿಕೊಟ್ಟು ಕಿರಿಯ ನೌಕರರುಗಳನ್ನ ತಗೋಬೇಡಿ ಅಂತ. ಒಂದು ವೇಳೆ ಅನುದಾನ ಇಲ್ಲ ಅಂದರೆ ಅಧಿಕಾರಿ ಏನೋ ಅವ್ರ ಸಂಬಳದಲ್ಲಿ ಕೊಡೋಕ್ಕಾಗಲ್ಲ, ಹಾಗಂತ ಹಿರಿಯವರೇ ತೆಗೆದುಬಿಟ್ಟು ಈಗ 20-25 ವರ್ಷ 10 ವರ್ಷಕ್ಕೂ ಮೇಲ್ಪಟ್ಟು ದುಡ್ದಂಥವ್ರು ತೆಗೆದುಬಿಟ್ರೆ ಇನ್ನು ಯಾವಾಗ ಈಗ ಎಲ್ಲಿ ಹೋಗ್ತೀರಾ? ಇದೇ ವೃತ್ತಿನ ನಂಬಿ ಹಲವಾರು ವರ್ಷಗಳಿಂದ ದುಡಿತೇ ಇದ್ದೀರಾ, ಮತ್ತು ನಿಮಗೆ ಯಾವುದೇ ಉದ್ಯೋಗ ಮಾಡೋದಕ್ಕೆ ಅಲ್ಲೇ ಅಡ್ಜಸ್ಟ್ ಆಗಲ್ಲ. ವಯಸ್ಸಾಗಿರ್ಬೋದು, ನಿಮ್ಮ ದೇಹ ಆಗಿರ್ಬೋದು, ಆಗಲ್ಲ. ಅದು ಗೊತ್ತಿರೋ ವಿಷಯನೇ. ಹಾಗಾಗಿ ಯಾರಿಗೂ ಕೂಡ ಅಂಜದೇ ಅವ್ರು ಇವ್ರು ಸಂಬಳ ಕೊಡಲ್ಲ, ಇವ್ರು ಸಂಬಳ ಕೊಡಲ್ಲ, ನಾವು ಏನು ಮಾಡೋದು ಅನ್ನೋದು ರೀತಿ ಯೋಚನೆ ಮಾಡಬೇಡಿ. ವಾಲಂಟರಿಯಾಗಿ ನೀವೇ ಮಾಡಿ, ನೀವೇ ಅರಣ್ಯನ ರಕ್ಷಣೆ ಮಾಡಿ. ಒಂದು ದಿನ ಇಲ್ಲ ಒಂದು ದಿನ ಶ್ರಮಜೀವಿಗೆ ಪ್ರತಿಫಲ ಸಿಕ್ಕೇ ಸಿಗ್ತದೆ. ನಮಸ್ತೆ.